ಸಾಕಷ್ಟು ಬೆಳವಣಿಗೆಗಳ ನಡುವೆ 13ನೇ ಸ್ಪಾಟ್ ಸಿಕ್ಕಾಬಟ್ಟೆ ನಿಗೂಢವಾಗಿ ಉಳ್ಕೊಂಡಿತ್ತು. ಎಲ್ಲರ ಚಿತ್ತ 13ನೇ ಸ್ಪಾಟ್ನತ್ತ. ಸೊ ಹೀಗಿರುವಾಗ ಯಾವಾಗ 13ನೇ ಸ್ಪಾಟ್ನ ಅಗೆಯೋ ಕಾರ್ಯ ನಡೆಯುತ್ತೆ, 13ನೇ ಸ್ಪಾಟ್ನಲ್ಲಿ ಏನೂ ಇಲ್ವಾ, ಆಮೇಲೆ ಹತ್ತಿರದಲ್ಲಿ ಡ್ಯಾಮ್ ಇದೆ, ಪಕ್ಕದಲ್ಲಿ ನದಿ ಇರೋದ್ರಿಂದ ಆ ಡ್ಯಾಮ್ಗೆ ಏನಾದರೂ ಸಮಸ್ಯೆ ಆಗ್ಬೋದಾ, ಹೀಗೆ ನೂರಾರು ಯೋಚನೆಗಳನ್ನು ಇಟ್ಟುಕೊಂಡಂಥ SIT ತಂಡ GPR ತಂತ್ರಜ್ಞಾನವನ್ನು ತರಿಸಿತ್ತು. GPR ತಂತ್ರಜ್ಞಾನದಲ್ಲಿ ಆ ತಂತ್ರಜ್ಞಾನವನ್ನು ಅಲ್ಲಿ ಅಳವಡಿಸಿ ನೋಡಲಾಯಿತು. ಆದರೆ ಯಾವುದೇ ಕುರುಹುಗಳು ಪತ್ತೆಯಾಗಿಲ್ಲ ಅನ್ನುವಂಥ ಮಾಹಿತಿ ಬಂದಿದೆ. ಆದರೆ ಪ್ರಶ್ನೆ ಏನಪ್ಪ ಅಂತಂದರೆ, ಯಾವುದೇ ಕುರುಹುಗಳು GPRನಲ್ಲಿ ಪತ್ತೆಯಾಗಿಲ್ಲ ಅಂತಂದ ಮೇಲೆ ಈಗ JCB ಅಂದರೆ ಹಿಟಾಚಿ ಮೂಲಕ ಅಗೆಯೋ ಕಾರ್ಯ ಯಾಕೆ? ಸೊ ಈ ರೀತಿಯಾದಂಥ ಪ್ರಶ್ನೆಗಳು ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಬ್ರೇಕಿಂಗ್ ಇದೆ, ನೋಡ್ತಾ ಹೋಗೋಣ. ನೋಡಿ, ಗಮನಿಸ್ತಾ ಇದ್ದೀರಿ, ಮೊದಲನೇ ಹಂತದಲ್ಲಿ ಅನಾಮಿಕ ಗುರುತಿಸಿದ್ದ ಸ್ಪಾಟ್ ನಂಬರ್ 13ನೇ ಸ್ಪಾಟ್ಗಾಗಿ GPRಗೆ ಬೇಡಿಕೆ ಇಟ್ಟಿದ್ದ ಅನಾಮಿಕ. GPR ಮೂಲಕವೂ ಯಾವುದೇ ಕುರುಹು ಪತ್ತೆಯಾಗಿಲ್ವಾ? ಕುರುಹುಗಳು ಸಿಗದಿದ್ರು SIT ಶೋಧ ಯಾಕೆ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ಇಲ್ಲಿ ಅನಾಮಿಕ ಗುರುತಿಸಿದ್ದ ಸ್ಥಳದಲ್ಲಿ ಹಿಟಾಚಿಯನ್ನು ಕೂಡ ಇಲ್ಲಿ ಬಳಕೆ ಮಾಡಲಾಗ್ತಾ ಇದೆ. ತೀವ್ರ ಕುತೂಹಲ ಮೂಡಿಸಿದೆ ಪಾಯಿಂಟ್ ನಂಬರ್ 13, ತೀವ್ರ ಕುತೂಹಲವನ್ನು ಮೂಡಿಸಿದೆ. ಮೊದಲನೇ ಹಂತದಲ್ಲಿ ಅನಾಮಿಕ ಗುರುತಿಸಿದ್ದ ಸ್ಪಾಟ್ 13ನೇ ಸ್ಪಾಟ್ಗಾಗಿ GPR ಅನ್ನ ಬಳಕೆ ಮಾಡಲಾಗಿತ್ತು. GPRಗೆ ಈತ ಅನಾಮಿಕ ಬೇಡಿಕೆ ಇಟ್ಟಿದ್ದ. GPR ಮೂಲಕವೂ ಕೂಡ ಕುರುಹು ಪತ್ತೆಯಾಗಿರೋ ಲಕ್ಷಣಗಳು ಕಾಣಿಸ್ಲಿಲ್ಲ, ಆದರೆ ಪತ್ತೆ ಆಗಿರಲೂಬಹುದು. ಯಾಕೆ ಆ ಪ್ರಶ್ನೆ ಮೂಡುತ್ತೆ ಅಂತಂದ್ರೆ, ಇವಾಗ ನೋಡಿ, ಇವಾಗ ಅನಾಮಿಕ ಗುರುತಿಸಿದ ಸ್ಥಳದಲ್ಲಿ ಹಿಟಾಚಿಯನ್ನು ಬಳಸಲಾಗ್ತಾ ಇದೆ. ಹಿಟಾಚಿ ಮೂಲಕ ಅಗೆಯೋ ಕಾರ್ಯ ನಡೀತಾ ಇದೆ. ಸೊ ಅಂದ್ರೆ GPRಗೂ ಸೆಡ್ಡು ಹೊಡೆದು ಬಿಟ್ಟ ಅನಾಮಿಕ ಅನ್ನುವಂಥ ಪ್ರಶ್ನೆಯಲ್ಲಿ ನಿರ್ಮಾಣ ಆಗ್ತಾ ಇದೆ. ಅನಾಮಿಕ GPRಗೂ ಕೂಡ ಸೆಡ್ಡು ಹೊಡೆದು ಬಿಟ್ಟ ಅಂತ ನೋಡಿ, ಗಮನಿಸ್ತಾ ಇದ್ದೀರಾ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ರೆಬಲ್ನಲ್ಲಿ ನಿಮಗೆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲಿ ಅನಾಮಿಕ ಕೂಡ ಇದ್ದಾನೆ ನೋಡಿ, ಅಲ್ಲಿ ತೋರಿಸ್ತಾ ಇದ್ದಾನೆ ಯಾವ ಸ್ಪಾಟು, ಅಲ್ಲಗಿರಿ ಅಂಥೇಳಿ. ಹಿಟಾಚಿಯನ್ನು ಬಳಸಿಕೊಂಡು ಅಲ್ಲಿ ಅಗೆಯೋ ಕಾರ್ಯ ಆಗ್ತಾ ಇದೆ ನೋಡಿ. GPR ಅನ್ನು ಬಳಸ್ಕೊಂಡ್ರಲ್ವಾ, ಒಂದು ಅಲ್ಲಿ ಡ್ಯಾಮ್ ಹತ್ರ ಇರೋದು ಅಂತ ಗೊತ್ತಿರೋ ವಿಷಯ, ಡ್ಯಾಮ್ ಹತ್ರ ಇದೆ ಅಂತ ಗೊತ್ತಿದ ಮೇಲೆ ಯಾತಕ್ಕಾಗಿ ಅಗೆಯೋ ಕಾರ್ಯ ಈಗ ಶುರುವಾಗ್ತಾ ಇದೆ? GPRನಲ್ಲಿ ಒಂದು ವೇಳೆ ಕುರುಹು ಪತ್ತೆ ಆಗಿಲ್ಲ ಅಂತಂದರೆ 13ನೇ ಸ್ಪಾಟ್ನಲ್ಲಿ ಅಗೆಯೋ ಕಾರ್ಯ ಇಲ್ಲ ಅನ್ನುವಂಥದ್ದು. ಆದರೆ ಇಲ್ಲಿ ನೋಡ್ತಾ ಇದ್ದೀರಿ, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. 13ನೇ ಸ್ಪಾಟ್ನ ಅಗೆಯೋ ಕಾರ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈಗ ತೀವ್ರ ಕುತೂಹಲ ಮೂಡಿಸಿತ್ತು 13ನೇ ಪಾಯಿಂಟ್, ತೀವ್ರ ಕುತೂಹಲ ಮೂಡಿಸಿತ್ತು. ಮೊದಲನೇ ಹಂತದಲ್ಲಿ ನಿಮಗೆ 1, 2, 3 ಹೀಗೆ 13 ಸ್ಪಾಟ್ಗಳನ್ನ ಆತ ಗುರುತು ಮಾಡಿರ್ತಾನೆ ಅನಾಮಿಕ. ನೋಡಿ, ಅದೇ ಸ್ಪಾಟ್ ಈಗ ಬಗಿತಾ ಇರೋದು ನೋಡಿ. ಅಲ್ಲಿ ಅನಾಮಿಕನು ಕೂಡ ಇದ್ದಾರೆ, ಸೋಕೋ ಅಧಿಕಾರಿಗಳು ಕೂಡ ಇದ್ದಾರೆ, ಮಳೆ ಕೂಡ ಬರ್ತಾ ಇದೆ. ಹೀಗಿದ್ರೂ ಕೂಡ ಅಲ್ಲಿ ಹಿಟಾಚಿ ಮೂಲಕ ಅಗೆಯೋ ಕಾರ್ಯ ಮಾಡ್ತಾ ಇದ್ದಾರೆ ನೋಡಿ. ಆ ಮಣ್ಣುಗಳನ್ನು ನೋಡ್ತಾ ಇದ್ರೆ ಬಹುತೇಕ ಒಂದು 5 ರಿಂದ 6 ಅಡಿ ಆಲ್ರೆಡಿ ತೆಗೆದಾಗಿದೆ. ಬಹುಶಃ 5 ರಿಂದ 6 ಅಡಿ ನಿಮಗೇನು ಆ ಮಣ್ಣನ್ನು ತೆಗೆಯಲಾಗ್ತಾ ಇದೆ. ಅಂದರೆ ಆತ ಹೇಳಿರ್ತಾನೆ, ಸುಮಾರು 15 ಅಡಿಗಳ ಆಳದಲ್ಲಿ ನಾನು ಹೂತಿದ್ದೆ, 8 ಶವಗಳನ್ನು ಹೂತಿದ್ದೆ. ಆತ ಅನುಮಾನ ವ್ಯಕ್ತಪಡಿಸ್ತಿರುವಂಥ ಜಾಗದಲ್ಲೆಲ್ಲವೂ ಕೂಡ ಈಗ ಶೋಧ ಕಾರ್ಯ ನಡೀತಾ ಇದೆ. ಅಂದರೆ ಈಗ GPR ಬಳಕೆ ಮಾಡಿದ್ರೂ ಕೂಡ GPR ಇರಲಿ ಬಿಡಲಿ, ಇಲ್ಲದೆ ಹೋಗಲಿ, ಏನೇ ಮಾಡಲಿ, ಆದರೆ ತನಿಖೆಯ ಪ್ರಕಾರ ಶೋಧ ಕಾರ್ಯ ಮಾಡಬೇಕಾಗುತ್ತೆ. ಒಂದಷ್ಟು ಅನುಮಾನಗಳಿವೆ. ಆ ಅನುಮಾನಗಳಿಗೆ ಅಂದರೆ GPRಗೂ ಕೂಡ ಈಗ ಸೆಡ್ ಹೊಡಿತಾನ ಅನಾಮಿಕ ಅನ್ನುವಂಥ ಪ್ರಶ್ನೆ ನೋಡಿ. ಅಲ್ಲಿ ಗಮನಿಸ್ತಾ ಇದ್ದೀರಾ, ಹಿಟಾಚಿ ಮುಖಾಂತರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ನಿಮಗೆ ಇನ್ನೂ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀವಿ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪದ ಪ್ರಕರಣದ ವಿಚಾರವಾಗಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. 13ನೇ ಸ್ಥಳದಲ್ಲಿ GPR ಶೋಧ ಪೂರ್ಣಗೊಂಡಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಅನಾಮಿಕನ ಸಮ್ಮುಖದಲ್ಲೇ ಆಪರೇಷನ್ ಮಾಡಲಾಯಿತು. ಡ್ರೋನ್ ಮೂಲಕ GPRನಲ್ಲೂ ಕೂಡ ಸ್ಕ್ಯಾನ್ ಮಾಡಲಾಯಿತು. 300 ಮೀಟರ್ ಜಾಗದಲ್ಲಿ 18 ನಿಮಿಷ ಸ್ಕ್ಯಾನ್ ಮಾಡಲಾಯಿತು. ಸ್ಕ್ಯಾನ್ ಮಾಡಿ ಬಳಿಕ ಡೇಟಾ ಸಂಗ್ರಹ ಮಾಡಲಾಯಿತು. ಸೊ ಅಲ್ಲಿ ನೋಡಿ, ನಿಮಗೆ ಅದು ಇದ್ರ ಮುಖಾಂತರ ಯಾವುದು ಹಿಟಾಚಿದು ಈಗ ನಡೀತಾ ಇದೆ, ಆದರೆ GPR ಶೋಧ ಪೂರ್ಣಗೊಂಡಿದೆ.
ಆತ ಎಲ್ಲೆಲ್ಲಿ ಅನುಮಾನ ವ್ಯಕ್ತಪಡಿಸಿದ ಆ ಜಾಗದಲ್ಲೆಲ್ಲ ಕೂಡ ನಿಮಗೆ ಚೆಕ್ ಮಾಡಿದ್ರು. ಇಲ್ಲಿ ಈ ಕ್ಷಣದವರೆಗೂ ಕೂಡ ಡ್ರೋನ್ ಮುಖಾಂತರ ಸ್ಕ್ಯಾನ್ ಮಾಡ್ತಾ ಇದ್ರು. ಒಂದು ಕಡೆ ಅಗಿತಾ ಇದ್ರೆ ಇನ್ನೊಂದು ಕಡೆ ಇನ್ನೊಂದು ಜಾಗವನ್ನ ಸ್ಕ್ಯಾನ್ ಮಾಡ್ತಾ ಇದ್ರು. ಸುಮಾರು 300 ಮೀಟರ್ ಜಾಗದಲ್ಲಿ 18 ನಿಮಿಷ ಸ್ಕ್ಯಾನ್ ಮಾಡಿದ್ರು. ಸ್ಕ್ಯಾನ್ ಮಾಡಿ ಬಳಿಕ ಡೇಟಾ ಸಂಗ್ರಹ ಮಾಡಿದ್ರು. ಡೇಟಾ ಸಂಗ್ರಹ ಮಾಡಿ ಈಗ ಅಗಿಯೋ ಕಾರ್ಯ ಆರಂಭ ಆಗಿದೆ. ನಿಮಗೆ GPR ಮುಖಾಂತರ ಕಂಪ್ಲೀಟ್ ಶೋಧ ಕಾರ್ಯ ಮುಕ್ತಾಯವಾಗಿದೆ. ಆದರೆ ಹಿಟಾಚಿಯ ಶೋಧ ಕಾರ್ಯ ಈಗ ಆರಂಭ ಆಗಿದೆ. ಆ ದೃಶ್ಯಾವಳಿಗಳನ್ನು ಸುಮಾರು ಆರಂಭ ಆಗಿ ನೋಡಿ ಒಂದು 5 ನಿಮಿಷ ಆಯಿತು. 5 ನಿಮಿಷಕ್ಕೆ ಬಹುಶಃ ಒಂದು 5 ಅಡಿ 6 ಅಡಿ ಹತ್ತತ್ರ ತೆಗೆದಿದ್ದಾರೆ. ಆ ಮಣ್ಣಿನ ರಾಶಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ. ಬಹಳಷ್ಟು ಆಳವಾಗಿ ತೆಗಿತಾ ಇದ್ದಾರೆ. ಅನಾಮಿಕರನ್ನ ಜೊತೆಗೆ ನಿಲ್ಲಿಸ್ಕೊಂಡಿದ್ದಾರೆ. ಸೋಕೋ ಅಧಿಕಾರಿಗಳಿದ್ದಾರೆ. ಆಮೇಲೆ ಅಲ್ಲಿ ಒಂದಷ್ಟು ಸಂಬಂಧಪಟ್ಟಂಥ FSL ಅಧಿಕಾರಿಗಳಿದ್ದಾರೆ. ಜಿತೇಂದ್ರ ದಯಾಮ ಅವರಿದ್ದಾರೆ. ಅವರ ಜೊತೆ ಬಂದಂಥ ಅನಾಮಿಕ ಈಗ ಸ್ಥಳದಲ್ಲಿ ನಿಂತಿದ್ದಾನೆ. ಇನ್ನು ಎಷ್ಟು ಆಳುಕಪ್ಪ ತೋಡಬೇಕು, ಇನ್ನು ಎಷ್ಟು ಆಳುಕಪ್ಪ ತೆಗಿಬೇಕು ಅಂತ ಕೇಳ್ತಾ ಇದ್ದಾರೆ ಅಧಿಕಾರಿಗಳು. ಒಟ್ಟಾರೆಯಾಗಿ ತೆಗಿತಾ ಇದ್ದಾರೆ ನೋಡಿ. ಅನಾಮಿಕನ ಸಮ್ಮುಖದಲ್ಲೇ ಆಪರೇಷನ್ 13, ಆಪರೇಷನ್ 13 ಎಲ್ಲರ ಚಿತ್ತ 13ರತ್ತ ಇತ್ತು. ಎಲ್ಲರ ಚಿತ್ತ 13 ಕಡೆ ಇತ್ತು. ಗಮನಿಸ್ತಾ ಇದ್ದೀರಾ, ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಮತ್ತಷ್ಟು ಮಗದಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಗುರುತಿಸಿದ ಸ್ಥಳ ಬಿಟ್ಟು ಬೇರೆ ಕಡೆ SIT ಶೋಧ ನಡೆಸ್ತಾ ಇದೆ. 3 ಹಂತದ GPR ಸ್ಕ್ಯಾನಿಂಗ್ ನಡೆದಿದೆ. GPR ತಂತ್ರಜ್ಞರ ಬಳಿ ಮೊಹಾಂತಿ ಮಾತುಕತೆಯನ್ನ ಮಾಡಿದ್ದಾರಂತೆ. ಪ್ರಣವ್ ಮೊಹಾಂತಿ SIT ಮುಖ್ಯಸ್ಥ. ಅಂದ್ರೆ 3 ಹಂತದ ಜಾಗದಲ್ಲಿ ಯಾವುದೋ ಒಂದು ಹಂತದಲ್ಲಿ ಏನೋ ಕಾಣಿಸ್ಕೊಂಡಿರ್ಬೋದು. ಸುಮ್ಮನೆ ಮಾಡ್ತಾರ ಮಾಹಿತಿಯನ್ನ ಪಡೆದುಕೊಂಡು ನಿರ್ಗಮಿಸಿದ್ದಾರೆ ಮೊಹಾಂತಿ. ಧರ್ಮಸ್ಥಳ ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಇಲ್ಲಿ ಆತ ಏನು 13ನೇ ಸ್ಪಾಟ್ ಅಂತ ಗುರುತಿಸಿದ್ದ ಆ ಸ್ಪಾಟ್ ಅನ್ನ ಇವರು ಅಗಿತಾ ಇಲ್ಲ. 13ನೇ ಸ್ಪಾಟ್ ಸುತ್ತಮುತ್ತ 3 ಹಂತದಲ್ಲಿ 13ನೇ ಸ್ಪಾಟ್ ಅನ್ನ 3 ವಿಧಗಳಾಗಿ ವಿಂಗಡಿಸ್ಕೊಂಡ್ರು. 3 ವಿಧಗಳಾಗಿ ವಿಂಗಡಿಸ್ಕೊಂಡು 1, 2, 3 ಅಂತ. ಅದರಲ್ಲಿ 13ನೇ ಸ್ಪಾಟ್ ಏನು ಆತ ಗುರುತಿಸಿದ್ದಲ್ಲ, ಆ 13ನೇ ಸ್ಪಾಟ್ ಅನ್ನ ಅಗಿತಾ ಇಲ್ಲ. ಆ 13ನೇ ಸ್ಪಾಟ್ನ ಸುತ್ತಮುತ್ತ ಇವರೆಲ್ಲ ಕ್ಲೀನ್ ಮಾಡ್ಕೊಳ್ತಾರೆ. ಕ್ಲೀನ್ ಮಾಡಿಕೊಂಡು ತದನಂತರ ಬಳಿಕವಾಗಿ ನೋಡಿ, ನಿಮಗೆ ಆ GPR ಮಾಡೋದು ಒಂದು ಕಡೆ ತೋರಿಸ್ತಾ ಇದ್ವಿ. ಆ ಸ್ಪಾಟ್ನ GPR ಮಾಡಿದ್ರು. ಎಸ್, ಅದೇ ಸ್ಪಾಟ್ನ GPR ಮಾಡಿದ್ರು. ಆ ಸ್ಪಾಟ್ ಅಂದ್ರೆ ನೋಡಿ, ಅದು ಹೋಗ್ತಾ ಇದೆ ಡ್ರೋನ್, ಈಗ GPR ಮಾಡ್ಕೊಂಡು ಹೋಗ್ತಾ ಇದೆ. ಅದೇ ಸ್ಪಾಟ್ ಅನ್ನ ಈಗ ಅಲ್ಲಿ ಅಗಿತಾ ಇದ್ದಾರೆ. ಆ ಮೂಲೆ ಸ್ಪಾಟ್, ಆ ಮನೆ ಕಾಣಿಸ್ತಾ ಇದೆ ನಿಮಗೆ ಕಾಂಪೌಂಡು, ಆ ಸ್ಪಾಟ್ ಅನ್ನ ಅಗಿತಾ ಇದ್ದಾರೆ. ಎಸ್, ಅದೇ ಸ್ಪಾಟ್ ನೋಡಿ. 2 ಸ್ಪಾಟ್ ನಿಮಗೆ 2 ಆ್ಯಂಗಲ್ನಲ್ಲಿ ತೋರಿಸ್ತಾ ಇದ್ದೀವಿ ನಾವು ನಿಮಗೆ. ಒಂದು GPR ಮಾಡಿದ್ದು ಅದೇ ಜಾಗ. ಈಗ ಅದೇ ಜಾಗವನ್ನು JCB ಮೂಲಕ ಅಗಿತಾ ಇರುವಂಥ ದೃಶ್ಯಾವಳಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಪ್ರಣವ್ ಮೊಹಾಂತಿ GPR ಯಾರು ಇವ್ರು ಇರ್ತಾರಲ್ಲ, ಪರಿಣಿತರು ಇರ್ತಾರಲ್ಲ, ಅವ್ರ ಹತ್ರ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಂಡು ಅವರೇನು ಮಾಡಿದ್ದಾರೆ, ಹೊರಟಿದ್ದಾರೆ, ನಿರ್ಗಮಿಸಿದ್ದಾರೆ. ಆ ಜಾಗದಲ್ಲಿ ಏನೋ ಇದೆ ರೀ, ಏನೋ ಇರೋದಕ್ಕೆ ಅಲ್ಲಿ ಅಗಿತಾ ಇದ್ದಾರೆ. ಸುಮ್ಮನೆ ನೋಡಿ, ಏನೂ ಇಲ್ಲ ಅಂದರೆ ಅಗಿಯೋದಕ್ಕೆ ಸಾಧ್ಯ ಇಲ್ಲ. ಬಹುಶಃ ಇಂತಿಷ್ಟು ಆಳದಲ್ಲಿ ಇರಬಹುದೇನೋ ಅನ್ನುವಂಥದ್ದು ಗೊತ್ತಾಗ್ತಾ ಇರ್ಬೋದು. ಇಂತಿಷ್ಟು ಆಳದಲ್ಲಿ ಇರಬಹುದೇನೋ ಅಂತ. ಸೊ ಒಟ್ಟಾರೆಯಾಗಿ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲಿ ಗಮನಿಸ್ತಾ ಇದ್ದೀರಾ, ಅದನ್ನು ಕ್ರಾಪ್ ಮಾಡಾಕಿ ಆ ಥರ ಯಾಕೆ ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀರಾ. JCP 2 JCP ಇಟಾಚಿಗಳು ಬಂದಿರೋದು, 2 ಇಟಾಚಿಗಳು ಬಂದಿರೋದು ರೀ. ಈಗ ಮಾತನಾಡುವ ಸಂದರ್ಭ ರೀ, ಜೋರಾಗೆ ಮಾತನಾಡಬೇಕು. ಯಾಕಂತಂದರೆ ನಾನು ಅಂದ್ಕೊಂಡೆ GPR ಅನ್ನು ಬಳಸ್ಕೊಳ್ತಾರೆ ಇವರು. GPR ಅನ್ನು ಬಳಸ್ಕೊಂಡ್ರೆ ಬಹುಶಃ ಅಲ್ಲೇನೂ ಕಾಣಲಿಲ್ಲ ಅಂತಂದರೆ, ಆ GPR ಏನು ರಿಸಲ್ಟ್ ಕೊಡಲಿಲ್ಲ, ಮೀನ್ಸ್ ಅಲ್ಲೇನು ತಳಭಾಗದಲ್ಲಿ ಆ ಥರ ಮೂಳೆನೋ ಅಥವಾ ಏನೂ ಇಲ್ಲ ಅಂತಂದರೆ ಬಹುಶಃ ನಾನು ಈ ಅಗೆಯೋ ಕಾರ್ಯ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಏನೋ ಇದೆ. ಈ ಕಾರಣಕ್ಕಾಗಿ ನೋಡಿ, ಚಿಕ್ಕ ಹಿಟಾಚಿ ಸೈಡಿಗೆ ಬಂತು, ದೊಡ್ಡ ಹಿಟಾಚಿ ಹೋಗ್ತಾ ಇದೆ. ಈಗ ಅಲ್ಲಿ ದೊಡ್ಡ ಹಿಟಾಚಿ ಹೋಗ್ತಾ ಇದೆ. 13ನೇ ಪಾಯಿಂಟ್ ಅಲ್ಲಿ GPR ಶೋಧ ಮುಕ್ತಾಯವಾಗಿದೆ. ಇದು ಗೊತ್ತಿರೋ ವಿಚಾರ. ಡ್ರೋನ್ ಮೌಂಟೆಡ್ GPR ಬಳಸಿ ಶೋಧವನ್ನು ನಡೆಸಿದ್ರು SIT. GPR ಯಂತ್ರವನ್ನ ತೆಗೆದುಕೊಂಡು ಹೋಗಿದ್ದಾರೆ ಸಿಬ್ಬಂದಿ, ಹೋಗಿ ಹತ್ಲಿಕ್ಕೆ. ಈಗೇನಿದು JCP ಬಂದಾಗಿದೆ. 13ನೇ ಪಾಯಿಂಟ್ ನಿಂದ ತೆರಳಿದ್ದಾರೆ AC ಸ್ಟೆಲ್ಲಾ ವರ್ಗೀಸ್. ಓಕೆ, ನೆಕ್ಸ್ಟ್ ಬ್ರೇಕಿಂಗ್ ತಗೊಳ್ಳಿ, ಬೇರೆ ಅಪ್ಡೇಟ್ ಬ್ರೇಕಿಂಗ್ ತಗೊಳ್ಳಿ. ಹೋಗಾಯ್ತು ಅವರು. 13ನೇ ಪಾಯಿಂಟ್ ಮುಗಿದಾಯ್ತು. GPR ಶೋಧ ಈ ಕ್ಷಣದಲ್ಲಿ ಮುಕ್ತಾಯವಾಗಿದೆ. ಅಂದ್ರೆ 3 ಹಂತದಲ್ಲಿ ಮಾಡ್ಕೊಂಡಿದ್ರಲ್ಲ, ಈಗೇನು ಬಗಿತಾ ಇದ್ರಲ್ಲ ಅದು ಮುಗಿಸ್ಕೊಂಡು ಅದ್ರ ಪಕ್ಕದಲ್ಲಿ ಇನ್ನೊಂದಿತ್ತು, ಅದನ್ನು ಕೂಡ ಈಗ ಮುಗಿಸ್ಕೊಂಡು GPR ಯಂತ್ರವನ್ನ ತೆಗೆದುಕೊಂಡು ಹೋಗಿದ್ದಾರೆ. ಹೋಗಿ ಒಳ್ಳೆದಾಗ್ಲಿ.
ಆದರೆ ಈಗ ಅಗಿಯೋ ಕಾರ್ಯ ಆಗ್ತಾ ಇದೆಯಲ್ಲಪ್ಪ, ಅದು ಇಂಪಾರ್ಟೆಂಟ್. ಎಸ್, ಇದು ರೆಬಲ್ನ ಎಕ್ಸ್ಕ್ಲೂಸಿವ್. ನೋಡಿ ಅಲ್ಲಿ ಎಕ್ಸ್ಕ್ಲೂಸಿವ್ ಅಲ್ಲಿ ಗಮನಿಸ್ತಾ ಇದ್ದೀರಾ. ನಿಮಗೆ ದೊಡ್ಡ ಹಿಟಾಚಿ ಬಂದಿದೆ, ಈಗ ಚಿಕ್ಕ ಹಿಟಾಚಿ ಹಿಂದಕ್ಕೆ ಹೋಯ್ತು, ದೊಡ್ಡ ಹಿಟಾಚಿ ಏನ್ರಿ ಅದು ಏನೋ ಕಂಡಂಗಾಯ್ತಲ್ರಿ, ಮತ್ತು ನಮಗೆ ಗಾಬರಿ ಆಗ್ಬಿಡುತ್ತೆ. ಅಲ್ಲೇನೋ ಕಪ್ಪುಗೆಲ್ಲ ಕಾಣಿಸ್ತಾ ಇದೆ, ಅಲ್ಲಿ ಆ ಕೆಂಪು ಮಣ್ಣೊಳಗಡೆ ಏನೋ ಕಪ್ಪು ಕಂಡಾಗ ನಮಗೆ ಒಂಥರ ಏನೋ ಇದೇನಪ್ಪ ಅನಿಸ್ಬಿಡುತ್ತಲ್ಲಿ. ಓಕೆ, ಇರಲಿ. ಓಕೆ, ಹಿಟಾಚಿ ಕಾರ್ಯ ಆಗ್ತಾ ಇದೆ, ದೊಡ್ಡ ಹಿಟಾಚಿ ಕೂಡ ಬರ್ತಾ ಇದೆ. ಓಕೆ, ಲೇಟೆಸ್ಟ್ ಅಪ್ಡೇಟ್ ಏನು ಬರ್ತಾ ಇದೆ ನೋಡೋಣ. ಎಸ್, ನಾನ್ ಸ್ಟಾಪ್ ಕವರೇಜ್ ರೆಬಲ್ ಟಿವಿಯಲ್ಲಿ ಮಾತ್ರ 13ನೇ ಪಾಯಿಂಟ್ಗೆ ಮತ್ತೊಂದು ಮಿನಿ ಜೆಸಿಬಿ ಎಂಟ್ರಿ ಆಗಿದೆ. ಹಿಟಾಚಿ ಇದು ಜೆಸಿಬಿ ಮೂಲಕ ಭೂಮಿ ಅಗೆಯುವ ಪ್ರಕ್ರಿಯೆ. ಹಿಟಾಚಿ ಮೂಲಕ, ಜೆಸಿಬಿ ಅಲ್ಲ, ಹಿಟಾಚಿ ಮೂಲಕ ಕಾರ್ಯ ಆರಂಭ. ಖುದ್ದು ಸ್ಥಳ ಪರಿಶೀಲಿಸಿದ್ದಾರೆ ಎಸಿ ಸ್ಟೆಲ್ಲಾ ವರ್ಗೀಸ್. ಇನ್ನೊಂದು ಜಾಗಕ್ಕೆ ಬಂತ, ಇನ್ನೊಂದು ಕಡೆನಾ? ಓಕೆ, ಎಸಿ ವರ್ಗೀಸ್ ತನಿಖಾಧಿಕಾರಿ ದಯಾಮ ಸಮ್ಮುಖದಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಕುತೂಹಲದ ಮೇಲೆ ಕುತೂಹಲ. ಧರ್ಮಸ್ಥಳದ ನೇತ್ರಾವತಿ ನದಿ ದಡದಲ್ಲಿರುವ 13ನೇ ಸ್ಪಾಟ್ ನೋಡಿ. ಸ್ವಾಮಿ ಮಂಜುನಾಥ ಇದ್ದಾನೆ, ಸ್ವಾಮಿ ಅಣ್ಣಪ್ಪ ಸ್ವಾಮಿ ಇದ್ದಾರೆ. ಹಿಟಾಚಿ ಮೂಲಕ ಭೂಮಿ ಅಗೆಯುವ ಪ್ರಕ್ರಿಯೆ ನಡೀತಾ ಇದೆ. ಇವೆಲ್ಲವೂ ಕೂಡ ಭಗವಂತನ ಇಚ್ಛೆ, ಇದೆಲ್ಲವೂ ಅಣ್ಣಪ್ಪ ಸ್ವಾಮಿಯ ನಿರ್ಧಾರ. ಅಣ್ಣಪ್ಪ ಸ್ವಾಮಿಯನ್ನ ದಾಟಿ ಒಂದೇ ಒಂದು ದುಷ್ಟ ಶಕ್ತಿಯೂ ಕೂಡ ಧರ್ಮಸ್ಥಳಕ್ಕೆ ಎಂಟ್ರಿ ಆಗೋದಿಲ್ಲ. ಒಂದೇ ಒಂದು ದುಷ್ಟ ಶಕ್ತಿಯೂ ಕೂಡ ಧರ್ಮಸ್ಥಳಕ್ಕೆ ಎಂಟ್ರಿ ಆಗೋದಿಲ್ಲ. ಧರ್ಮಸ್ಥಳದ ನೇತ್ರಾವತಿ ನದಿ ದಡದಲ್ಲಿರುವ 13ನೇ ಸ್ಪಾಟ್ ಫುಲ್ ನಿಮಗೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಕೊಡ್ತಾ. ಇಲ್ಲಿವರೆಗೂ ಒಂದೇ ಹಿಟಾಚಿ ಮೂಲಕ ಅಗೆಯುವ ಕಾರ್ಯ ಆಯಿತು, ಆದ್ರೆ ಮತ್ತೊಂದು ಹಿಟಾಚಿಯನ್ನ ಕರೆತಂದಿದ್ದಾರೆ ಎಸ್ಐಟಿ ತಂಡ. ಜೆಸಿಪಿ ಅಲ್ರೋ, ಜಿಪಿಆರ್ ಮೂಲಕ ಯಾವುದಾದ್ರೂ ಕುರುಹು ಪತ್ತೆ ಆಗಿದೆಯಾ ಅನ್ನುವಂಥದ್ದೇ ಪ್ರಶ್ನೆ. ಈಗ ಕುರುಹು ಪತ್ತೆ ಆಗಿದ್ರು ಕೂಡ ಎಸ್ಐಟಿ ಮರೆಮಾಚಿದ್ಯಾ? ನೀವು ಮರೆಮಾಚಿದ್ರೇನು ತರಬಹುದು ಅಂದ್ರೆ ಏನು ಸಿಕ್ಕಿಲ್ಲ ಅಂದ್ರೆ ಯಾಕಪ್ಪ ಹಿಟಾಚಿ ತಗೊಂಡ್ ಬರ್ತಾ ಇದ್ರಿ? ಏನು ಸಿಕ್ಕಿಲ್ಲ ಅಂತಂದ್ರೆ ಏನಕ್ಕೆ ಹಿಟಾಚಿ ತಗೊಂಡ್ ಬರ್ತಿದ್ರಿ? ಇಲ್ಲಿವರೆಗೂ ಒಂದೇ ಹಿಟಾಚಿ, ಈಗ 2, 3 ನೋಡಿ ಅಲ್ಲಿ. ಅಗಿತಾ ಇರಿ ಅಂದ್ರೆ ನಮಗೆ ಕುತೂಹಲ ಮೂಡೋದು ಒಂದೇ ರೀ. ಇಲ್ಲಿ ಕುತೂಹಲ ಮೂಡೋದು ಏನು ಅಂತಂದ್ರೆ, ಈ ಜಿಪಿಆರ್ ಇದೆಯಲ್ಲ ನೋಡಿ, ಎಲ್ಲರ ಮನಸ್ಸಲ್ಲೂ ಕೂಡ ಪ್ರಶ್ನೆ ಇರ್ಬೋದು. ಜಿಪಿಆರ್ನಲ್ಲಿ ಏನೂ ಕಾಣಿಸ್ಲಿಲ್ಲ ಅಂತಂದಿದ್ರೆ ಯಾಕೆ ಇಷ್ಟೊಂದು ಅಗೆಯುವಂಥ ಕಾರ್ಯ, ಅದು ಕೂಡ ಡ್ಯಾಮ್ ಪಕ್ಕದಲ್ಲಿರುವಂಥ ಜಾಗ ಯಾಕಪ್ಪ ಆಗಿಬೇಕಿತ್ತು? ಕರೆಕ್ಟ್ ಅಲ್ವಾ? ಅಲ್ಲೊಂದು ಡ್ಯಾಮ್ ಇದೆಯಂತೆ, ಮತ್ತೆ ಅದು ರಸ್ತೆ ಪಕ್ಕದಲ್ಲಿರುವಂಥದ್ದು, ಮತ್ತು ಇಲ್ಲಿ ಯಾವುದೇ ರೀತಿ ನಿಮಗೆ ಏನು ಗುಡ್ಡ ಕುಸಿತನೋ ಅಥವಾ ಪ್ರವಾಹನೋ ಇಲ್ಲಿ ಆಗಿಲ್ಲ. ಇಲ್ಲಿ ಮನೆಗಳಿರುವಂಥ ಜಾಗ, ಇಲ್ಲಿ ನಿಮಗೆ ಮಣ್ಣು ಜಾಸ್ತಿ ಆಗಿಲ್ಲ, ಕಮ್ಮಿನೂ ಆಗಿಲ್ಲ. ಒಟ್ಟಾರೆಯಾಗಿ ಜೆಸಿಬಿ ಹಿಟಾಚಿ ಮೂಲಕ ಅಗೆಯೋ ಕಾರ್ಯ ಆಗ್ತಾ ಇದೆ. ನೀವು ಕಮೆಂಟ್ನಲ್ಲಿ ಆ ಚಾನಲ್ ಅವ್ರು ಯಾಕೆ ತೋರಿಸ್ತಿಲ್ಲ? ರೇ ರೆಬಲ್ ನೋಡ್ರಿ, ನೀವು ರೆಬಲ್ ಟಿವಿ ನೋಡ್ರಿ. ಸ್ಪಾಟ್ ನಂಬರ್ 13ರಲ್ಲಿ ಹಿಟಾಚಿ ಮೂಲಕ ಶೋಧ. ಎಸ್, 2 ಹಿಟಾಚಿ ಮೂಲಕ ಸ್ಥಳ ಅಗೆಯುವ ಕಾರ್ಯ. 13ರಲ್ಲಿ ಕಳೆಬರ ಸಿಗುತ್ತೆ ಎಂದಿದ್ದ ಅನಾಮಿಕ ಸುಮಾರು 8 ಶವಗಳನ್ನು ಹೂತಿದೆ ಎಂದಿದ್ದ ಅನಾಮಿಕನ ಆತ್ಮವಿಶ್ವಾಸಕ್ಕೆ ಎಸ್ಐಟಿ ಶಾಕ್ ಆಗಿತ್ತು. ಅನಾಮಿಕ ಗುರುತಿಸಿದ ಬಹುತೇಕ ಜಾಗಗಳಲ್ಲಿ ಅಸ್ಥಿ ಸಿಕ್ಕಿರಲಿಲ್ಲ. ಈಗ 13ರ ಕಥೆ ಏನು? ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಅಂದ್ರೆ ಮೊದಲ ಭಾಗದ ಕ್ಲೈಮ್ಯಾಕ್ಸ್ ಇದು. ಬಾಹುಬಲಿ ಪಾರ್ಟ್ 1ನ ಕ್ಲೈಮ್ಯಾಕ್ಸ್ ಇದು. ಕಟ್ಟಪ್ಪ ಯಾಕೆ ಬಾಹುಬಲಿಯನ್ನು ಕೊಂದ ಅನ್ನೋ ಪ್ರಶ್ನೆ ಈಗ. ಅದೇ ತರ ಇಲ್ಲಿ ಕುತೂಹಲ. 13ರಲ್ಲಿ ಏನಾದರೂ ಸಿಕ್ಕಿದ್ರೆ ಅಂದ್ರೆ ಆತ್ಮವಿಶ್ವಾಸ, ಅನಾಮಿಕನ ಆತ್ಮವಿಶ್ವಾಸ ಎಂಥದ್ದು. ಸತ್ಯ ಬಯಲಾಗಬೇಕು ಅಷ್ಟೇ. ಇಲ್ಲಿ ಷಡ್ಯಂತ್ರಗಳೇ ನಡೀತಾ ಇರಲಿ, ಮತ್ತೊಂದು ನಡೀತಾ ಇರಲಿ, ಮಗದೊಂದು ನಡೀತಾರೆ, ಏನಾದರೂ ನಡೀತಾ ಇರಲಿ, ನಮಗೆ ಬೇಕಾಗಿರೋದೇನು? ಸತ್ಯ ಬೇಕ್ರಿ. ಎಂಡ್ ಆಫ್ ದಿ ಡೇ ಸತ್ಯ ಬೇಕು. ನೋಡಿ ಅಲ್ಲಿ ಮಣ್ಣು ತೆಗಿತಾ ಇದ್ದಾರೆ ಆಲ್ರೆಡಿ. ಎಷ್ಟು ಆಳ, ಅನಾಮಿಕನು ಕೂಡ ಅಲ್ಲೇ ಇರೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಸಾಕಷ್ಟು ಅಧಿಕಾರಿಗಳು ಕೂಡ ಅಲ್ಲೇ ಇದ್ದಾರೆ. ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಏನಾಗ್ತಾ ಇದೆ ಹಾಗಾದ್ರೆ ಸಾಕಷ್ಟು ಅನುಮಾನವನ್ನು ಮೂಡಿಸ್ತಾ ಇದೆ. ನೋಡಿ ಅಲ್ಲಿ ಆತ ತೋರಿಸ್ತಾ ಇದ್ದಾನೆ, ಜಾಗ ತೋರಿಸ್ತಾ ಇದ್ದಾನೆ. ಅಲ್ಲಿ ಇಲ್ಲಿ ಎಡ ಬಲ
ನೀ ಯಾವ ಕಡೆ ತೋರಿಸ್ತೀಯ ಆ ಕಡೆ ಬರ್ತೀವಪ್ಪ ನಾವು ಅಂತಾರೆ. ನೀ ಯಾವ ಕಡೆ ತೋರಿಸ್ತೀಯ ನಾವು ಯಾವ ಕಡೆ ಬರ್ತೀವಿ ರೀ. ಇದೆಲ್ಲದೂ ಕೂಡ ಸ್ವಾಮಿ ಅಣ್ಣಪ್ಪನ ಶಕ್ತಿ, ಇದೆಲ್ಲವೂ ಕೂಡ ಸ್ವಾಮಿ ಮಂಜುನಾಥನ ಶಕ್ತಿ. ಅವರ ನಿರ್ಧಾರದಂತೆ ಇದು ಆಗ್ತಾ ಇರೋದು, ಅವರ ನಿರ್ಧಾರದಂತೆ. ಅಣ್ಣಪ್ಪ